ಇವಾಗ ಟೋಟಲಾಗಿ ಒಂದು 25 ಕಿಲೋಮೀಟರ್ ಬಂದಿರ್ಬೋದು. ಇನ್ನೊಂದು 30 ಕಿಲೋಮೀಟರ್ ಐತೆ. ಹಾಯ್ ಹಲೋ ನಮಸ್ತೆ, ನಾನು ಗಜಾನನ್. ನಾನಿವತ್ತು ವೆಂಕಟಾಪುರಮಿಂದ ಶ್ರೀಶೈಲಕ್ಕೆ ಹೋಗೋಕ್ಕೆ ಪಾತ್ರ ಇದಕ್ಕೆ ನಾನಿವಾಗ ವೆಂಕಟಾಪುರದಲ್ಲಿದ್ದೀನಿ. ವೆಂಕಟಾಪುರ ಇರೋದು ಕರ್ನೂಲ್ ಡಿಸ್ಟಿಕ್ ಆತ್ಮಕೂರು ತಾಲೂಕಲ್ಲಿ ಇರೋದು. ನಾನಿವಾಗ ವೆಂಕಟಾಪುರ ಇವಾಗ ಈ ದಾರಿ ನೋಡ್ತಾ ಇರ್ಬೋದು. ಈ ದಾರಿ ಮುಖಾಂತರ ಹೋದರೆ ನಿಮಗೆ ಶ್ರೀಶೈಲಂಗೆ 120 ಕಿಲೋಮೀಟರ್ ಆಗುತ್ತೆ. ಇವಾಗ ನಾವು ಇದರ ಕಾಡು ಮುಖಾಂತರ ಕಾಡಲ್ಲಿ ಹೋಗೋದ್ರಿಂದ ಅದು ನಮಗೆ ಒಂದು 50 ಕಿಲೋಮೀಟರ್ ಆಗುತ್ತೆ. ಕಾಡಲ್ಲಿ ತುಂಬ ಐತಿಹಾಸಿಕ ಪ್ಲೇಸ್ಗಳಿದೆ, ತುಂಬ ದೇವಸ್ಥಾನಗಳಿದೆ. ಕಾಡಲ್ಲಿ ಎಲ್ಲನೂ ಬೇರೆ ಬೇರೆ ವೆರೈಟೀಸ್ ಕಾಡು ಯಾವ ರೀತಿ ಇರುತ್ತೆ ಅಂತೇಳಿ ನೋಡೋಣ. ನಾವು ಕೂಡ ಟ್ರೆಕ್ಕಿಂಗ್ ಮಾಡೋಣ. ತುಂಬ ಕಷ್ಟಕರವಾದ ಜರ್ನಿ ಇದು. ಬನ್ನಿ ಹೋಗೋಣ. ನಮ್ಮ ಜೊತೆ ನೀವು ಕೂಡ ಇರಿ ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್. ನಾವು ಇವಾಗ ನೋಡ್ತಾ ಇರ್ಬೋದು ನೀವು ಶ್ರೀಶೈಲಕ್ಕೆ ರಸ್ತೆ ಅಂತೇಳಿ ಪ್ರತಿಯೊಂದು ಅಲ್ಲಲ್ಲಿಗೆ ನಿಮಗೆ ಏನು ದಾರಿಲಿ ಏನು ಸಿಗುತ್ತೆ, ದಾರಿ ಗೊತ್ತಾಗ್ಲಿಲ್ಲ ಅಂದರೆ ಈ ರೀತಿ ಎಲ್ಲ ಹಾಕಿರ್ತಾರೆ. ಇಲ್ಲಿ ನೋಡ್ಕೋಬೋದು. ಇದೇ ಫಾರೆಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ. ಈಗ ಬಂದ್ಬಿಟ್ಟು ಇದು ಕಾಲ್ದಾರಿ. ನಾವು ಇವಾಗ ವೆಂಕಟಾಪುರದಿಂದ ಬಂದಿದ್ದು ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಒಂದು 4 ಕಿಲೋಮೀಟ್ರಿಂದ ಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ. ನಾವೊಂದು 5 ಕಿಲೋಮೀಟರ್ ಹೋಗಿದ ಮೇಲೆ ಒಂದು ದೇವಸ್ಥಾನ ಸಿಗುತ್ತೆ. ಅದ್ಯಾವುದಪ್ಪ ಅಂದರೆ ಆಂಜನೇಯನ ದೇವಸ್ಥಾನ. ಇವಾಗ ನೀವೇನು ನೋಡ್ತಾ ಇದ್ರೆ ಇದೇ ಜಾಗದಲ್ಲಿರೋದು ಆಂಜನೇಯನ ದೇವಸ್ಥಾನ. ಇವಾಗ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ನಮಸ್ಕಾರ ಮಾಡಿ ನಿಂತ್ಕೊಂಡ್ಬಿಟ್ಟೆ ಹೋಗೋದು. ಇದೇ ನೋಡಿ ಆಂಜನೇಯನ ದೇವಸ್ಥಾನ. ತುಂಬ ಜನ ಎಲ್ಲ ಮುಂದ್ಗಡೆ ಹೋಗ್ಬಿಟ್ಟಿದ್ದಾರೆ. ನಾವು ಹಿಂದ್ಗಡೆ ಉಳಿದಿದ್ದೀವಿ. ನಮ್ಮದು ಲೇಟ್ ಆಗಿತ್ತು, ಅದಕ್ಕೋಸ್ಕರ ನಾವು ಹಿಂದ್ಗಡೆ ಉಳಿದ್ವಿ. ಎಲ್ಲ ಮುಂದ್ಗಡೆ ಹೋಗಿದ್ದಾರೆ, ಮುಂದೆ ಸಿಗ್ತಾರೆ ಅವ್ರು ನಮಗೆ. ಅದಕ್ಕೆ ಆಂಜನೇಯನಿಗೆ ಒಂದು ನಮಸ್ಕಾರನ ಮಾಡಿಬಿಟ್ಟು ಇಲ್ಲಿಂದ ಮುಂದೆ ದಾರಿಗೆ ಹೋಗೋಣ. ಒಂದು 6 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆಯ್ತು ಇವಾಗ ನಮ್ಮದು. ಫ್ರೆಂಡ್ಸ್ ಇದೆ ನೋಡಿ ಕಾಡು. ಇವಾಗ ನೀವು ನೋಡ್ತಾ ಇದ್ರಲ್ಲ ಅಲ್ಲಿ ವೀರಭದ್ರೇಶ್ವರ ಟೆಂಪಲ್ ಕಾಣಿಸ್ತಾ ಇರ್ಬೋದು. ತುಂಬ ಸುಸ್ತಾಗ್ತದೆ, ಬಟ್ ಮಾತಾಡೋಕ್ಕಾಗ್ತಾಯಿಲ್ಲ, ಆದರೂ ಟ್ರೈ ಮಾಡ್ತೀನಿ. ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನ. ಈಗ ನಾವು ವೆಂಕಟಾಪುರ ಬಿಟ್ಟು ಒಂದು 10 ಕಿಲೋಮೀಟ್ರ್ ಒಳಗಡೆ ಫಾರೆಸ್ಟಲ್ಲಿ ಬಂದಿದ್ದೀವಿ. ಇನ್ನು ಇದು ಕಾಲ್ದಾರಿ. ಇನ್ಮೇಲೆ ನಿಮಗೆ ಮೆಟ್ಲು ಹತ್ತೋದೆಲ್ಲ ಇರುತ್ತೆ. ಗುಡ್ಡ ಹತ್ತಬೇಕು, ಗುಡ್ಡ ಇಳಿಬೇಕು. ಇದು ಬಂದ್ಬಿಟ್ಟು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಎಲ್ರಿಗೂ ಬಂದ್ಬಿಟ್ಟು ಕಾಯಿ ತಗೊಂಡು ಇಲ್ಲಿ ಒಂದು ಕಾಯಿನ ಹೊಡೆದ್ಬಿಟ್ಟೆ ಎಲ್ಲರೂ ಮುಂದಕ್ಕೆ ಹೋಗೋದು. ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಕಾಡಲ್ಲೇ ಇರೋದು. ನಾವೊಂದು ಇವಾಗ ಒಂದು 10 ಕಿಲೋಮೀಟರ್ ಬಂದಿದ್ದೀವಿ. ಸ್ವಲ್ಪ ಸುಸ್ತು ಕೂಡ ಆಗ್ತಾಯಿದೆ. ಇವಾಗ ನೋಡಿ ಯಾವ ರೀತಿ ಇದೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕಾಡಲ್ಲಿ. ಇಲ್ಲಿ ಅಲ್ಲಲ್ಲಿಗೆ ಕೆಲವೊಂದು ಮನೆಗಳು ಕೂಡ ಇದ್ದಾವೆ. ಮನೆಗಳು ಇದ್ದಾವೆ ಅಂದರೆ ಇರ್ತಾರಲ್ಲ ಆ ಥರ ಮನೆಗಳು ಇದ್ದಾವೆ. ಇಲ್ಲಿ ನೋಡ್ಬೋದು ದೇವಸ್ಥಾನ ಹೆಂಗಿದೆ ಕಾಡು ಒಳಗಡೆ ಅಂತ ಹೇಳ್ಬಿಟ್ಟು. ಇವಾಗ ಏನಂದರೆ ಮತ್ತೆ ನಾವು ಎಲ್ಲನೂ ಆಯಿತು. ಇವಾಗ ದೇವಸ್ಥಾನ ದರ್ಶನ ಕೂಡ ತಗೊಂಡ್ವಿ. ಇವಾಗ ನೆಕ್ಸ್ಟ್ ನಾವು ಒಳಗಡೆ ಅಂದರೆ ನೆಕ್ಸ್ಟ್ ದಾರಿಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ನೋಡೋದಾದರೆ ಒಂದು 5 ಕಿಲೋಮೀಟ್ರ್ ಅಂದರೆ ಒಂದು 2 ಕಿಲೋಮೀಟ್ರ್ ದೇವಸ್ಥಾನ ಆದ ಒಂದು 2 ಕಿಲೋಮೀಟ್ರ್ ಬಂದಾಗ ಇಲ್ಲಿ ಇಂಚಲ್ಕರಂಜಿ ಅವರು ಕೂಡ ಊಟಕ್ಕೆ ಮಾಡಿಸಿರ್ತಾರೆ. ಇವಾಗ ಏನು ನೋಡ್ತಾ ಇದ್ದಾರೆ ಈ ರೀತಿ ಎಷ್ಟೊಂದು ಇಟ್ಟಿದ್ದಾರೆ ನೋಡ್ಬೋದು. ಅಂದರೆ ಅಕ್ಕಿ, ಅನ್ನ, ಸಾಂಬಾರು, ಏನಾದರೂ ಇದು ಸ್ವೀಟ್ ಇದ್ದರೆ ಸ್ವೀಟ್ ಕೂಡ ಮಾಡಿಸಿರ್ತಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಇರೋದರಿಂದ ಅವರು ಇದನ್ನ ಮಾಡಿಸಿರ್ತಾರೆ. ಪ್ರತಿ ವರ್ಷ ಮಾಡಿಸ್ತಾರೆ. ಅದೇ ರೀತಿ ಈ ವರ್ಷವೂ ಕೂಡ ಮಾಡಿಸಿದ್ದಾರೆ. ನಾವು ಕೂಡ ಸ್ವಲ್ಪ ಅನ್ನ ಸಂತರ್ಪಣೆಯನ್ನು ತಗೊಂಡ್ಬಿಟ್ಟು ಮುಂದೆ ಹೋಗೋಣ. ಇದನ್ನೇ ವೀರಭದ್ರೇಶ್ವರ ಹೊಂಡ ಅಂತ ಕರೆಯೋದು. ಇಲ್ಲಿಂದ ನಾವು ಹತ್ಬಿಟ್ಟು ಹೋಗಬೇಕು. ಇಲ್ಲಿಂದ ನಮಗೆ ನೀರು ಸಿಗಲ್ಲ. ಅದಕ್ಕೋಸ್ಕರ ನೀರಿರೋರು ಎಲ್ಲ ಇಲ್ಲೇ ತುಂಬ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ. ಫಸ್ಟ್ ಟೈಮ್ ಏನು ಬಂದಿರ್ತಾರೆ ಅವರು ಇಲ್ಲಿ ಕಾಯಿನ ಹೊಡೆದ್ಬಿಟ್ಟು ಮೆಟ್ಲನ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಾವು ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಸೇರಿ ಕಾಯಿನ ಹೊಡೆದ್ಬಿಟ್ಟು ಫಸ್ಟ್ ಟೈಮ್ ಬಂದವರು ಕಾಯಿ ಹೊಡೆದ್ಬಿಟ್ಟು ಮೆಟ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೆಟ್ಟಲ ಯಾವ ರೀತಿ ಇದೆ ಅಂತಂದರೆ ಸ್ವಲ್ಪ ಹೈಟಲ್ಲಿರೋದು ಮೆಟ್ಲುಗಳು. ನೋಡಿರಿ ಈ ರೀತಿ ಮೆಟಲ್ಗಳೆಲ್ಲ ಇದ್ದಾವೆ. ಈ ಥರ ನಾವು ಹತ್ತಬೇಕು ಇಳಿಬೇಕು. ಕೆಲವೊಂದು ಸತಿ ಏನಾಗುತ್ತೆ ಚಿಕ್ಕ ಮೆಟ್ಲುಗಳು ಬರುತ್ತೆ. ಮೆಟ್ಲುಗಳನ್ನ ಮಾಡಿದ್ದಾರೆ. ಅದೇ ರೀತಿ ಒಂದೊಂದು ಸತಿ ಏನು ಮಾಡುತ್ತೆ ದೊಡ್ಡ ಮೆಟ್ಲುಗಳು ಬರುತ್ತೆ. ಇದು ಏಜ್ ಆದವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಒಂದು ಸ್ವಲ್ಪ ಕೋಲ್ನ ಹಿಡ್ಕೊಂಡ್ಬಿಟ್ಟು ನಡೀತಾರೆ. ಇವಾಗೇನು ನೀವು ನೋಡ್ತಾ ಇದ್ದೀರಾ ಇದು ಮೊದಲನೇ ಬಾಗಿಲಾಗಿರೋದ್ರಿಂದ ಕಡೆ ಬಾಗಿಲು ಅಂತ ಇದನ್ನ ಕರೀತಾರೆ. ಇಲ್ಲಿಂದ ನಮಗೆ 3 ಬಾಗಿಲು
ಮೂರ ಗೋಪುರಗಳು ಹತ್ತತೆ. ಇವಾಗ ನೋಡ್ತಾ ಇದ್ದೀರಾ ಜನಗಳೆಲ್ಲ ಹೆಂಗೆ ಬರ್ತಾ ಇದ್ದಾರೆ. ನಾವು ಇದೇ ರೀತಿ ಒಂದು ಕೋಲ್ ಹಿಡ್ಕೊಂಡು ಕೂಡ ಹೋಗ್ತಾರೆ. ನಡೆಯೋಕ್ಕಾಗದಿರೋ ಕೋಲ್ ತೊಗೊಂಡು ಹೋಗ್ತಾರೆ, ನಡೆಯೋಕ್ಕಾಗೋರು ಆರಾಮಾಗಿ ನಡ್ಕೊಂಡು ಹೋಗ್ತಾರೆ. ಇನ್ನು ಬರೋರು ಯಾರಾದರೂ ಇದೆ ಜಾಸ್ತಿ ಬ್ಯಾಗ್ನ ತರಕ್ಕೆ ಹೋಗ್ಬೇಡಿ. ಅದರಿಂದ ಸುಮ್ಮನೆ ನೀರಿನ ಬಾಟಲು, ಇನ್ನೊಂದು ಕೈ ವಸ್ತ್ರ ಏನಾರು ತೊಗೊಂಬಿಟ್ಟು ಬನ್ನಿ ಅಷ್ಟೇ. ನೋಡ್ಬೋದು ಹೆಂಗಿದೆ, ಹೇಗೆ ನಡೀತಾ ಇದ್ದೀವಿ ಎಲ್ಲರೂ ಸೇರಿಬಿಟ್ಟು ಅಂತೇಳ್ಬಿಟ್ಟು. ನಮ್ಮ ಹುಡುಗರೆಲ್ಲ ಮುಂದ್ಗಡೆ ಹೋಗಿದ್ದಾರೆ, ನಾನು ಒಂದು ಸ್ವಲ್ಪ ಹಿಂದ್ಗಡೆ ಇದ್ದೀನಿ. ಬನ್ನಿ ಇವಾಗ ಹೋಗೋಣ, ಮತ್ತೆ ನಡೆಯೋಣ. ಅಲ್ಲಲ್ಲಿಗೆ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಮಾರ್ಚ್ ಟೈಮಲ್ಲಿ ಅದಕ್ಕೆ ಒಂದು ಸ್ವಲ್ಪ ಕುತ್ಕೊಟ್ಟು ಹೋಗ್ತೀವಿ. ಅದೇ ರೀತಿ ಅಲ್ಲಿಗೆ ಯಾರಿಗೆ ಬೇಕೋ ಅವ್ರಿಗೆ ಅಲ್ಲಿ ಸ್ವಲ್ಪ ಗಿಡದ ನೆರಳಿಗೆ ಕೂತ್ಕೋತಾರೆ. ನೆರಳಂತೂ ಅಷ್ಟೊಂದು ಇರೋದಿಲ್ಲ. ಇವಾಗ ನಾವು ಕೂಡ ನೋಡಿ ಇಲ್ಲಿ ನೆರಳಿಗೆ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ಮಾಡ್ತಾಯಿದ್ದೀವಿ. ಹಂಗೆ ಎಲ್ಲರೂ ವಿಶ್ರಾಂತಿ ಮಾಡ್ತಾರೆ, ತಮ್ಗೆ ಬೇಕಾಗಿರೋ ಜಾಗದಲ್ಲಿ ಕೂತ್ಕೋತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಒಂದು ಸ್ವಲ್ಪ ನಡೀತಾರೆ. ಒಂದು 2-3 ಕಿಲೋಮೀಟ್ರ್ ನಡೀತಾರೆ, ಒಂದು 5 ಕಿಲೋಮೀಟ್ರ್ ನಡೀತಾರೆ, ಮತ್ತೆ ಕೂತ್ಕೋತಾರೆ, ಮತ್ತೆ ನಡೀತಾರೆ. ಅದೇ ರೀತಿ ಮಾಡಿ ನೋಡಿ ಕಾಡು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಏನಂದರೆ ಮಾರ್ಚ್ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಏನು ಹಸಿರು ಇರೋಲ್ಲ. ಫುಲ್ ಎಲ್ಲನೂ ಏನಂದರೆ ಈ ಥರ ಕಲ್ಲುಗಳಿರ್ತವೆ. ಕಲ್ಲುಗಳಲ್ಲಿ ಕಾಲಿಡುವಾಗ ಸ್ವಲ್ಪ ಹುಷಾರಾಗಿ ಕಾಲಿಡಬೇಕು. ಹೋಗೋಣ, ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ, ಬನ್ನಿ ಆ ಸಾಂಗ್ ಜೊತೆಗೆ ಹೋಗೋಣ. ಬಿಸಿಲು ಜಾಸ್ತಿ, ಅದಕ್ಕೋಸ್ಕರ ಎಲ್ಲೂ ನಿಮಗೆ ಹಸಿರು ಕಾಣಲ್ಲ. ಇಲ್ಲೆಲ್ಲ ಬಿದಿರಷ್ಟೇ ಕಾಣುತ್ತೆ. ನನಗೆ ವಯಸ್ಸು ಕೊಡೋಕ್ಕಾಗಲ್ಲ, ಯಾಕಂದರೆ ಸುಸ್ತು ಜಾಸ್ತಿ ಆಗ್ತಾ ಇರೋದ್ರಿಂದ ವಯಸ್ಸು ಕೊಡೋಕ್ಕಾಗಲ್ಲ. ಈ ಕೋಲ್ ನೋಡಿ, ಈ ಕೋಲ್ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ, ಅವರಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ನಾವು ಹೋಗಿ ಅವ್ರ ಜೊತೆ ಜಾಯಿನ್ ಆಗ್ತೀನಿ. ಇವಾಗ ನಾನು ಆಲ್ಮೋಸ್ಟು ವೆಂಕಟಾಪುರದಿಂದ ಒಂದು 35 ಕಿಲೋಮೀಟ್ರ್ ಬಂದಿದ್ದೀನಿ. ಇಲ್ಲಿ ಇನ್ನೊಂದು 2-3 ಕಿಲೋಮೀಟ್ರ್ ಹೋದರೆ ನನಗೆ ಇದು ಸಿಗುತ್ತೆ, ಭೀಮನಕೊಳ್ಳ ಅಂದರೆ ಇದೊಂದು ಪ್ರಸಿದ್ಧವಾದ ಪ್ಲೇಸು. ಈ ಪ್ಲೇಸಲ್ಲಿ ಒಂದು ಚರಿತ್ರೆನೇ ಇದೆ. ಆ ಚರಿತ್ರೆ ಏನಪ್ಪ ಅಂತಂದರೆ ಅಂದರೆ ಇವಾಗ ಈ ಪಾಂಡವರೇನು ವನವಾಸಕ್ಕೆ ಬಂದಿರ್ತಾರೆ, ಆ ಟೈಮಲ್ಲಿ ಇವಾಗ ಭೀಮನ ತಾಯಿಗೆ ಬಾಯಾರಿಕೆ ಆದಾಗ ಅವರು ಇಲ್ಲಿ ಎಲ್ಲಿಯೂ ನೀರು ಸಿಗದೆ ಇದ್ದಾಗ ಇಲ್ಲೇ ನೋಡಿ, ಇಲ್ಲಿ ಮುಂದೆ ಬಂದರೆ ಇಲ್ಲೇ ಆಳ ಇದೆಯಲ್ಲ, ಇಲ್ಲಿ ಭೀಮನಕೊಳ ಇದೇ ಬರೋದು. ಭೀಮನಕೊಳ ಇಲ್ಲಿ ಅವರ ತಾಯಿಗೆ ಬಾಯಾರಿಕೆ ಆದಾಗ ಗದೆಯಿಂದ ಒಂದು ಸತಿ ಭೀಮ ನೆಲಕ್ಕೆ ಹೊಡೆದಾಗ ಅದು ಜೋರಾಗಿ ಒಂದು ಕೊಳ ಬೀಳುತ್ತೆ. ಅಂದರೆ ಕೊಳ ಅಂದರೆ ಒಂದು ದೊಡ್ಡ ಬಾವಿ ಥರ ಬೀಳುತ್ತೆ. ಆ ಬಾವಿಗೆ ಭೀಮನಕೊಳ ಅಂತ ಹೆಸರು ಬಂದಿದೆ. ಅದು ನಾವೀಗ ಭೀಮನಕೊಳ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಇಳಿತಾ ಇದ್ವಿ. ಇಲ್ಲಿ ತುಂಬ ಜನ ಚಪ್ಪಲಿಗಳು ಬಿಟ್ಟು ಹೋಗ್ತಾರೆ. ಯಾಕಂದರೆ ಚಪ್ಪಲಿಗಳು ಬಿಡೋದು, ಕೆಲವೊಬ್ಬರು ಕಾಲು ಜಾರುತ್ತೆ ಅಂತೇಳಿ ಚಪ್ಪಲಿಗಳು ಬಿಡ್ತಾರೆ. ಇನ್ನು ಕೆಲವರು ಬಂದ್ಬಿಟ್ಟು ನಮ್ಮ ಪಾಪ ಇಲ್ಲೇ ಕಳೆದೋಗುತ್ತೆ, ಚಪ್ಪಲಿ ಬಿಟ್ಟರೆ ನಾವೇನೋ ಪಾಪ ಮಾಡಿರ್ತೀವಿ ಎಲ್ಲ ಕಳೆದೋಗುತ್ತೆ ಅಂತೇಳಿ ತುಂಬ ಜನ ಚಪ್ಪಲಿನೂ ಬಿಟ್ಟರು ಕೂಡ ಬಿಟ್ಟೋಗ್ತಾರೆ. ಇಲ್ಲಿ ನೀವಾಗ ನೋಡ್ತಾ ಇದ್ರಲ್ಲ, ತುಂಬ ಜನ ಚಪ್ಪಲಿಗಳನ್ನ ಬಿಟ್ಟೋಗಿದ್ದಾರೆ. ಇದು ಇಳಿಯೋಕ್ಕೆ ತುಂಬ ಕಷ್ಟ ಇದೆ. ಈ ಕಡೆ ಸೈಡ್ ಬಂದರೆ ತುಂಬ ಆಳವಾಗಿದೆ. ಆಳದಲ್ಲಿ ಬಿದ್ದರೆ ನಮ್ಮ ಹೆಣ ಕೂಡ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಹೋಗಬೇಕಾಗತ್ತೆ. ಇಲ್ಲಿ ಇಳಿದ್ಬಿಟ್ಟು ಹೋಗಬೇಕು. ಅಲ್ಲಿ ಕಾಣಿಸ್ತಾ ಇರ್ಬೋದು, ಆ ಕಡೆ ಜನ ಹತ್ತಾ ಇದ್ದಾರೆ. ಅಲ್ಲಿಂದ ನಾವು ಮತ್ತೆ ಮೇಲ್ಗಡೆ ಏರಬೇಕಾಗತ್ತೆ. ಹೋಗ್ಬಿಟ್ಟು ನಾವು ಕೈಲಾಸ ಬಾಗಿಲಿಗೆ ತಲುಪಬೇಕಾಗತ್ತೆ. ಇದೇ ನೋಡಿ ಭೀಮನಕೊಳ. ಇದು ಬಂದ್ಬಿಟ್ಟು ನಿಮಗೆ ಒಂದು ಇಳಿಯೋಕ್ಕೆ ಒಂದು ½ ಒನ್ ಅವರ್ ಬೇಕು. ನೀವು ಇಲ್ಲಿ ಹತ್ತಕ್ಕೆ ಬಂದ್ಬಿಟ್ಟು ತುಂಬ ಮೆಟ್ಟಿಲುಗಳಿದ್ದಾವೆ. ಮೆಟ್ಟಿಲುಗಳು ಏರಬೇಕು ಅಂದರೆ ನಿಮಗೆ ಮಿನಿಮಮ್ ಇಲ್ಲಾಂದ್ರೂ ಒಂದು 2 ಅವರ್ ಬೇಕಾಗತ್ತೆ. ಮೆಟ್ಟಿಲುಗಳನ್ನು ಏರಿ ತುಂಬ ಮೇಲಕ್ಕೆ ಬಂದಾಗ ಇಲ್ಲಿ ನಮಗೆ ಒಂದು ಕೈಲಾಸ ಬಾಗಿಲು ಅಂತ ಸಿಗುತ್ತೆ. ಇದೇ ನೋಡಿ ಕೈಲಾಸ ಬಾಗಿಲು. ಇಲ್ಲಿಗೆ ಬಂದಮೇಲೆ ನಾವು ಒಂದು ಕಾಯಿನ ಹೊಡೆದ್ಬಿಟ್ಟು ನಾವು ಮೇಲಕ್ಕೆ ಹೋಗಬೇಕಾಗತ್ತೆ. ಒಂದು ಕಾಯಿನ ಹೊಡೆದ್ಬಿಟ್ಟು ಇಲ್ಲಿ ಮೇಲಕ್ಕೆ ಬಂದರೆ ನಮಗೆ ಇಲ್ಲಿ ಜಮಖಂಡಿಯವರು ಕೂಡ ಊಟಕ್ಕೆ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಇಲ್ಲಿ ನೀವು ಕೂಡ ನೋಡ್ಬೋದು, ಎಲ್ಲ ಕಾಲಿಗೆಲ್ಲನೂ ಇಲ್ಲಿ ಮಸಾಜು ಮಾಡ್ತಾಯಿದ್ದಾರೆ. ಜಮಖಂಡಿಯವರು ಇಲ್ಲಿ ಊಟ ಕೂಡ ಮಾಡಿಸಿರ್ತಾರೆ.
ಇಲ್ಲೆಲ್ಲನೂ ನಾವು ಕೂಡ ಊಟನ ಮಾಡ್ತೀವಿ. ಇವಾಗ ಊಟ ಮಾಡಿಬಿಟ್ಟು ಇಲ್ಲಿ ಊಟಕ್ಕೆಲ್ಲನೂ ವ್ಯವಸ್ಥೆ ಕೂಡ ಮಾಡಿಸಿದ್ದಾರೆ ಜಮಖಂಡಿ ಕಡೆಯಿಂದ. ಇಲ್ಲಿ ತುಂಬ ಜನ ಮಲಗಿದ್ದಾರೆ, ನೀವು ಕೂಡ ನೋಡ್ಬೋದು. ತುಂಬ ಸುಸ್ತಾಗಿರುತ್ತೆ, ಮಲ್ಕೊಂಡಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹೋಗಬೇಕಾಗಿರೋದು ಒಂದು ಅಡಕೇಶ್ವರಕ್ಕೆ. ಅಡಕೇಶ್ವರ ಬಂದ್ಬಿಟ್ಟು ನಿಮಗೆ ಒಂದು 1.5 ಕಿಲೋಮೀಟರ್ ಆಗುತ್ತೆ. ಅಡಕೇಶ್ವರ ಆದಮೇಲೆ ನೆಕ್ಸ್ಟ್ ಹೋಗಬೇಕಾಗಿರೋದು ನಾವು ಇವಾಗ ನಾವಿರೋದು ಅಡಕೇಶ್ವರದಲ್ಲಿ. ಇವಾಗ ಸದ್ಯಕ್ಕೆ ನಾವು ತುಂಬ ರಾತ್ರಿ ಆಗಿದೆ, 9 ಗಂಟೆ ಆಗಿದೆ. ಅಡಕೇಶ್ವರದಲ್ಲಿದ್ದೀವಿ. ಅಡಕೇಶ್ವರ ಆದಮೇಲೆ ಇವಾಗ ನೆಕ್ಸ್ಟ್ ನಾವು ಸಾಕ್ಷಿ ಗಣಪತಿಗೆ ಹೋಗ್ತೀವಿ. ಇದೇ ನೋಡಿ ಸಾಕ್ಷಿ ಗಣಪತಿ. ಇದಕ್ಕೊಂದು ಪ್ರತೀತಿ ಕೂಡ ಇದೆ. ಏನಪ್ಪ ಅಂದರೆ ನಾವು ಮಲ್ಲಿಕಾರ್ಜುನನ ಸನ್ನಿಧಾನಕ್ಕೆ ಬಂದಿದ್ದೀವೋ ಇಲ್ವೋ ಅಂಥೇಳಿ ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋದಾಗ ಗಣಪತಿ ಏನಿದ್ದಾನೆ ನಮ್ಮ ಪರವಾಗಿ ಸಾಕ್ಷಿ ಹೇಳ್ತಾನಂತೆ. ಇವರು ಇಲ್ಲಿಗೆ ಬಂದಿದ್ದಾರೆ, ಮುಂಚೆ ಒಂದು ಸತಿ ಶ್ರೀಶೈಲ ಸನ್ನಿಧಾನಕ್ಕೆ ಬಂದು ದರ್ಶನವನ್ನು ತಗೊಂಡಿದ್ದಾರೆ ಅಂಥೇಳಿ ಗಣೇಶ ಸಾಕ್ಷಿ ಹೇಳ್ತಾನಂತೆ. ಇವಾಗ ನಾವು ಗಣೇಶನ ಸನ್ನಿಧಾನದಲ್ಲಿದ್ದೀವಿ. ಇಲ್ಲಿಂದ ನಮಗೆ ಶ್ರೀಶೈಲಕ್ಕೆ 1ರಿಂದ 1.5 ಕಿಲೋಮೀಟರ್ ಆಗುತ್ತೆ. 1.5 ಕಿಲೋಮೀಟ್ರಲ್ಲಿ ಶ್ರೀಶೈಲಂನ ತಲುಪಿದ್ದೀವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಶ್ರೀಶೈಲಂ ದೇವಸ್ಥಾನದ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವೂ ಕೂಡ ಪಡೆದ್ವಿ. ಆಮೇಲೆ ಬಂದ್ಬಿಟ್ಟು ನಿಮಗೆ ಪಾತಾಳಗಂಗೆಗೆ ಹೋಗ್ಬಿಟ್ಟು ಅಲ್ಲಿ ಸ್ನಾನನ ಮಾಡಿ ಅಲ್ಲಿಂದ ಮಡಿಯಾಗಿ ಮತ್ತೊಂದು ಸತಿ ಹೋಗ್ಬಿಟ್ಟು ನಾವು ಶ್ರೀ ಮಲ್ಲಿಕಾರ್ಜುನನ ದರ್ಶನಕ್ಕೆ ಪಾತ್ರರಾದ್ವಿ. ಓಕೆ, ಇಲ್ಲಿವರೆಗೆ ಒಂದು 55 ಕಿಲೋಮೀಟರ್ ಜರ್ನಿನ ವಿಡಿಯೋನ ನಿಮಗೂ ಕೂಡ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.